ಎಲ್ರಿಗೂ ನಮಸ್ಕಾರ. ವಿಷ್ಣು ಸೇನಾ ಸಮಿತಿಯವರಿಗೆ ನಾನು ಒಂದನ್ನೇ ಹೇಳಬೇಕು. ಇದು 3ನೇ ಸೀಸನ್ನು. ಒಂದು ಟೂರ್ನಮೆಂಟ್ನ ನಡೆಸೋದಿದೆಯಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ತುಂಬ ಕಷ್ಟ. ಅದು ಇದೆಲ್ಲ ಫ್ಯಾನ್ಸ್ಗಳೆಲ್ಲ ಸೇರಿಕೊಂಡು ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು 3 ವರ್ಷದಿಂದ. ಇವಾಗ 3ನೇ ಸೀಸನ್ನು. ಆ್ಯಂಡ್ ನನ್ನ ಪ್ರೀತಿಯ ಫೇವ್ರೆಟ್ ಆ್ಯಕ್ಟರ್ ಆದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಹೆಸರಿನಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಯಜಮಾನ ಪ್ರೀಮಿಯರ್ ಲೀಗ್. ಇದು ಟೈಟಲೇ ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ನೈಸ್ ಆ್ಯಕ್ಚುಲಿ. ನಾವೆಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, ಕರ್ನಾಟಕ ಪ್ರೀಮಿಯರ್ ಲೀಗ್, ಬಟ್ ಯಜಮಾನ ಪ್ರೀಮಿಯರ್ ಲೀಗ್ ಅನ್ನೋದಿಯಲ್ಲ, ಇಟ್ಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಕ್ಲೋಸ್, ಯಾಕಂದರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡೆಡ್ಲಿ 2 ಸಿನಿಮಾದಲ್ಲಿ. ರಿಲೀಸ್ಗೆ ಒಂದು ವಾರ ಮುಂಚೆ ನನ್ನ ಅದೃಷ್ಟ ನಾನು ವಿಷ್ಣುವರ್ಧನ್ ಸರ್ನ ಭೇಟಿಯಾಗಿದ್ದೆ. ಸೊ ಅವರ ಒಂದು ಆಶೀರ್ವಾದವಾಗಿ ತೊಗೊಂಡಿದ್ದು ಜಸ್ಟ್ 1 ವೀಕ್ ಬಿಫೋರ್ ದ ರಿಲೀಸ್. ಸೊ ಫೆಂಟಾಸ್ಟಿಕ್ ಆ್ಯಕ್ಟರು ಆ್ಯಂಡ್ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈಗಲೂ ಅಷ್ಟೇ ಅವರ ಸಿನಿಮಾ ನೋಡಿಕೊಂಡು ನಾವು ಬೆಳೀತಾ ಇದ್ದೀವಿ. ಸೊ ಇದನ್ನು ಆರ್ಗನೈಸ್ ಮಾಡಿದ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೂರ್ನಮೆಂಟ್ ನಡೆಸೋದು ಇಟ್ಸ್ ನಾಟ್ ಈಸಿ ಇನ್ಫ್ಯಾಕ್ಟ್. ಸೊ ಪ್ರತಿಯೊಂದು ಟೀಮ್ಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಮೇ ಆಲ್ ಎಂಜಾಯ್ ದಿಸ್ ಟೂರ್ನಮೆಂಟ್. ಖಂಡಿತ ನೀವು ಕೂಡ ಬರಬೇಕು ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3 ನೋಡೋದಕ್ಕೆ. ಮೇ 4 ಮತ್ತು 5ನೇ ತಾರೀಕು ನಡೀತಾರೆ. ನೋಡೋದಕ್ಕೆ ಮತ್ತು ಆಡೋದಕ್ಕೂ ಬರಬೇಕು ಸರ್. ನೀವು ಕೂಡ ಕ್ರಿಕೆಟರ್ ಕೂಡ. ಸೊ ಖಂಡಿತ ನಮ್ಮ ಜಾಯಿನ್ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತ ಸರ್. ಬಗ್ಗೆ ಒಂದೆರಡು ಮಾತುಗಳು ಸರ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಈ ಥರ ಟೂರ್ನಮೆಂಟ್ ಮಾಡಿ ನನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದು. ಸೊ ಈ ಸತಿ ವಾಷಿಂಗ್ಟನ್ ಟೀಮ್ಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ತುಂಬ ಕಡೆ ನಮ್ಮ ವುಮೆನ್ಸ್ ಕ್ರಿಕೆಟರ್ಸ್ಗೂ ಚಾನ್ಸ್ ಸಿಗ್ತಾ ಇರಲಿಲ್ಲ. ಈ ವರ್ಷ WPL ಇಂದ ತುಂಬ ಒಳ್ಳೆ ಒಂದು ಹೈಲೈಟ್ ಸಿಕ್ಕಿ ಈ ಸತಿ ಬೆಂಗಳೂರು ಟೀಮ್ ಗೆದ್ದಿದ್ದಾರೆ. ಸೊ ನೋಡಿದಂಗೆ ನಮ್ಮಿಬ್ಬರು ಹುಡುಗಿಯರಿದ್ದರು, ಶ್ರೇಯಾಂಕ ಮತ್ತು ಸಹನ ಅವರೆಲ್ಲ. ಸೊ ತುಂಬ ಖುಷಿಯಾಗುತ್ತೆ. ಸೊ ಈ ಸತಿ T10 ನಡೀತಾ ಇರೋದು ತುಂಬ ಖುಷಿ. ಸೊ ನಾವೆಲ್ಲ ಇರ್ತೀವಿ, ಮತ್ತು ನಾನು ಇಲ್ಲಿದ್ದಾರೆ. ಸೊ ಎಲ್ಲ ಸೇರಿಕೊಂಡು ಒಳ್ಳೆ ಗೇಮ್ ನಡೆಸೋಣ. ನೀವು ಕೂಡ ಆಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ನೋಡೋಣ ಸರ್. ಥ್ಯಾಂಕ್ ಯು ಸರ್. ನಮ್ಮ ವಿಷ್ಣು ಸರ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮಾತುಗಳು. ಅಗ್ನಿಶ್ರೀಧರ್ ಸರ್ ತುಂಬ ಅವ್ರ ಜೊತೆ ಫ್ರೆಂಡ್ ಆಗಿದ್ದು. ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ, ಅಷ್ಟು ಇದ್ದಿಲ್ಲ. ಫೋಟೋಸ್ ನೋಡಿ ನನಗೆ ಮೆಮೊರಿ ಇದೆ. ಸೊ ಅವ್ರ ಮೂವೀಸ್ ಎಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗುತ್ತೆ. ಅವ್ರು ತೊಗೊಂಡು ತುಂಬ ಸೀನ್ಸ್ ಎಲ್ಲ ನೋಡಿಲ್ಲ, ನಮ್ಮ ಮೂವೀಸ್ ಎಲ್ಲ ಹಾಕಿ ಆಮೇಲೆ ಅವ್ರು ಕೊಡ್ತದ್ದು ಇನ್ಸ್ಪಿರೇಷನ್ಸ್, ಆಮೇಲೆ ಬಿಹೈಂಡ್ ದ ಮೂವೀಸ್ ಟಾಕ್ಸ್ ಇತ್ತಲ್ಲ, ತುಂಬ ಇನ್ಸ್ಪೈರ್ ಆಗುತ್ತೆ. ಸ್ಪೋರ್ಟ್ಸಲ್ಲಿ ಆಗಿರಲಿ, ಲೈಫ್ ಆಗಲಿ. ಸೊ ಅದೆಲ್ಲ ನೋಡಿ ಬೆಳೆದಿರೋದು. ಸೊ ಅವ್ರ ಹೆಸರಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಆಮೇಲೆ ಚೇತನ್ಗೆ ತುಂಬ ಥ್ಯಾಂಕ್ಸ್, ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ದೋಸ್ಕರ. ನಿಮಗೆ ನಮಸ್ಕಾರ. ಯಜಮಾನ ಪ್ರೀಮಿಯರ್ ಲೀಗ್ ನಿಮ್ಮ ಕನಸಿನ ಯೋಜನೆ, ಒಂದೆರಡು ಮಾತುಗಳು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಯಜಮಾನರನ್ನ ಸ್ಮರಿಸ್ತಾ ಇಲ್ಲಿಗೆ ನಮ್ಮ ಪ್ರೀತಿಯ ಒಂದು ಸಣ್ಣ ಆತ್ಮೀಯ ಕರೆಗೆ ಹೋಗಟ್ಟು ಬಂದಿರುತ್ತಂಥ JK ಸರ್ಗೆ ಹಾಗೂ ರೋಷನ್ ಬಚ್ಚನ್ ಸರ್ಗೆ ಮತ್ತೆ ಸಮಸ್ತ ವಿಷ್ಣು ಸರ್ ಅಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ನಾವು ಸುಮಾರು 3 ವರ್ಷಗಳಿಂದ ಶುರು ಮಾಡಿದ್ವಿ, ಯಜಮಾನ ಪ್ರೀಮಿಯರ್ ಲೀಗ್ ಅಂತೇಳಿ. ಇದು ಶುರು ಮಾಡಿದಾಗ ಸಣ್ಣದ ಮಟ್ಟದಲ್ಲಿ ಒಂದು ಕನಸು ಇಟ್ಕೊಂಡಿದ್ವಿ. ಅಂದರೆ ಪ್ರೀಮಿಯರ್ ಲೀಗ್ ಎಲ್ಲರೂ ಮಾಡ್ತಾರೆ, ಕ್ರಿಕೆಟ್ ಟೂರ್ನಮೆಂಟ್ಗಳಂತ ಎಲ್ಲ ನೋಡಿರ್ತೀವಿ, IPL, CPL, KPL ಎಲ್ಲ ನೋಡಿರ್ತೀವಿ. ನಾವು ಯಾಕೆ ವಿಷ್ಣು ಸರ್ ಹೆಸರಲ್ಲಿ ಮಾಡಬಾರ್ದು ಅನ್ನೋ ಉದ್ದೇಶ ಇತ್ತು. ಏನಕ್ಕೆ ಮಾಡಿದ್ವಿ ಅಂತಂದರೆ, ಕನ್ನಡ ಇಂಡಸ್ಟ್ರಿಗೆ ಬಹುಶಃ ಎಲ್ಲರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ಕ್ರಿಕೆಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಅಂದರೆ ಸೆಲೆಬ್ರಿಟಿ ಕ್ರಿಕೆಟರ್ಸ್ನು ಮತ್ತು ಪ್ರೊಫೆಷನಲ್ ಕ್ರಿಕೆಟರ್ಸ್ನ ಕರ್ಕೊಂಡ್ಬಂದು ಒಂದು ವೇದಿಕೆಯಲ್ಲಿ ಆಡಿಸಿದ್ದು ಮೊದಲೇ ನಮ್ಮ ಯಜಮಾನರು. ಸೊ ಇದನ್ನ ಮುಂದುವರೆದುವಾಗ ಇವಾಗೆಲ್ಲ ನಾವು CCL, KPL ಎಲ್ಲ ನೋಡ್ತಾ ಇದ್ದೀವಿ. ಆ ಉದ್ದೇಶ ಇಟ್ಕೊಂಡಿದ್ವಿ. ಮತ್ತೆ ಇಂಡಸ್ಟ್ರಿಯಿಂದ ಯಾವುದೇ ರೀತಿಯಂತ ವಿಷ್ಣು ಸರ್ ಕನಸಿಗೆ ಬಣ್ಣ ಹಚ್ಚುವಂಥ ಕೆಲಸಗಳು ಯಾವುದು ಮಾಡಲಿಲ್ಲ. ಸೊ ಅದು ನಾವು ಅಭಿಮಾನಿಗಳ ಗುರುತು ನಾವೇನು ಹೊರಗಿತ್ತು. ನಮ್ಮ ಕ್ರಿಕೆಟ್ಗೆ ವಿಷ್ಣು ಸರ್ ಎಲ್ಲೂ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಅವ್ರ ಹೆಸರು ಏನೂ ನಡೀತಾ ಇಲ್ಲ ಅನ್ನೋದೊಂದು ಬೇಜಾರಿತ್ತು. ಅದನ್ನ ಇಟ್ಕೊಂಡು ನಾವೇನು ಮಾಡಿದ್ವಿ, ಯಜಮಾನ ಪ್ರೀಮಿಯರ್ ಲೀಗ್ ಅನ್ನೋದನ್ನು ಶುರು ಮಾಡಿದ್ವಿ. ಸೀಸನ್ 1 ಶುರು ಮಾಡಿದಾಗ ಒಂದು ಸುಮ್ಮನೆ ಎಲ್ಲೋ ಒಂದು ಮಾಡ್ಬೇಕಾ, ಏನು ಮಾಡಬೇಕು ಅನ್ನೋದು ಒಂದಿತ್ತು. ಸೊ ಎಲ್ಲರೂ ಮಾಡ್ತಾರೆ, ನಾವೇನಾದ್ರು ಹೊಸದಾಗಿ ಮಾಡಬೇಕಲ್ಲ ಅಂತೇಳಿ ಇವಾಗ ಏನು ISPL ಅಂತ ಏನು ಶುರು ಮಾಡಿದಾರಲ್ವ, ಆ ಕನಸಿನ ನಾವು 2 ವರ್ಷದ ಮೊದಲೇ ಶುರು ಮಾಡಿದ್ದೀವಿ. ಎಲ್ಲ ಅಭಿಮಾನಿಗಳನ್ನೂ ವಿಷ್ಣು ಸರ್ ಏನು ಸ್ನೇಹ ಲೋಕ ಅಂತ ಕಟ್ಕೊಂಡಾಗ ಎಲ್ಲ ಹೀರೋಗಳನ್ನೂ ಒಂದುಗೂಡಿಸಿ ಸ್ನೇಹ ಲೋಕ ಅಂತ ಕಟ್ಟಿದ್ರಲ್ಲ, ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳ ಮಧ್ಯೆ ಇರೋಂಥ ಏನು ಸ್ಟಾರ್ ವಾರು ಅವೆಲ್ಲನೂ ಹೊಡೆದಾಕಿ ನಾವೆಲ್ಲರೂ ಒಂದು ಒಡನಾಡಿಗಳಾಗಿ ಗುರುತಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದೇ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳನ್ನೂ ಒಂದು ವೇದಿಕೆ ತಂದು ಯಜಮಾನ ಪ್ರೀಮಿಯರ್ ಲೀಗ್ ಅನ್ನೋ ಹೆಸರಿಟ್ಟು ಶುರು ಮಾಡಿದ್ವಿ. ಆಗ PICC ನಾವು ಇನ್ಫಿನಿಟಿ ಗ್ರೌಂಡ್ ತೊಗೊಂಡೋಗಿ ಟರ್ಫಲ್ಲಿ ಅಭಿಮಾನಿಗಳು ಟೆನ್ನಿಸ್ ಕ್ರಿಕೆಟ್ನ ತೊಗೊಂಡು ಟರ್ಫಲ್ಲಿ ಆಡ್ತಿದ್ದು ಬಹುಶಃ ಅಭಿಮಾನಿಗಳು ಒಳಗಿದೆ ನಾವೇ ಮೊದಲು ಅಂತ ಕಾಣುತ್ತೆ. ಅದಾದ ನಂತರ ಇವಾಗ 3ನೇ ಸೀಸನ್ನು ಹೊಸ ಆವೃತ್ತಿಯಾಗಿ T10 ಅನ್ನೋದು ಪ್ಯಾಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ.
ಅದೆಲ್ಲದಕ್ಕೂ ನಿಮ್ಮೆಲ್ಲರೂ ಬೆಂಬಲ ಬೇಕು. ನೀವೆಲ್ಲರೂ ಸಹಕಾರ ಇದೇ ರೀತಿ ಇನ್ನೆಚ್ಚು ಕೊಟ್ಟರೆ ಇನ್ನೊಂದಷ್ಟು ವರ್ಷ ಯಜಮಾನ್ ಹೆಸರನ್ನ ಮುಂದುವರ್ಸ್ಕೊಂಡು ಹೋಗುವಂಥ ಅಭಿಲಾಷೆ ನಮ್ಮಲ್ಲಿದೆ ಸರ್. ಥ್ಯಾಂಕ್ ಯು. ಖಂಡಿತ ಇದು ಹೇಳ್ತಾ ಇದ್ರು 2002ನೇ ಇಸ್ವಿಯಲ್ಲಿ ಚಿತ್ರರಂಗ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟರ್ಸ್ನ ಕರೆಸಿ ನಮ್ಮ ಚಿನ್ನಸ್ವಾಮಿಯಲ್ಲಿ ಯಜಮಾನ್ರು ಕ್ರಿಕೆಟ್ ಆಯೋಜನೆ ಮಾಡಿದ್ರು. ಯಜಮಾನ್ರು ಟೀಮ್ ಕೂಡ ಗೆದ್ದಿದ್ದು ಇದು ನಿಮಗೆ ನೆನಪಿದೆ ಅನ್ಸುತ್ತೆ. ರೋಷನ್ ಮಹಾನಾಮ್ ಆಗಿರ್ಬೋದು, ಅರ್ಜುನ್ ರಣತುಂಗ ಆಗಿರ್ಬೋದು, ಕಪಿಲ್ ದೇವ್ ಅವರಾಗಿರ್ಬೋದು. ಈ ರೀತಿಯಾಗಿ 2002ನೇ ಅಂದ್ರೆ 22 ವರ್ಷಗಳ ಹಿಂದೆನೆ ನಮ್ಮ ಯಜಮಾನ್ರು ಕನಸನ್ನ ನನಸು ಮಾಡಿದ್ರು. ಈಗ ನೀವು ಯಜಮಾನರ ಕನಸನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಾರೆ. ಧನ್ಯವಾದ ನಿಮಗೆ. ಇನ್ನೊಂದು ಮಾತು ಏನ್ ಹೇಳ್ಬೇಕು ಅಂತಂದ್ರೆ, ಈ ಎಲ್ಲ ಸೆಲೆಬ್ರಿಟಿಗಳು ಕೂಡ ಕ್ರಿಕೆಟ್ ಆಡ್ತಿದ್ದಾರೆ. ಏನಕ್ಕೆ ಅಭಿಮಾನಿಗಳು ನೋಡಿ ಖುಷಿ ಪಡ್ತಾರೆ ಅಂತ ಹೇಳಿ ಈ ಮೊದಲನೇ ಪ್ರಯತ್ನ ನಮ್ದೇನಂತಂದ್ರೆ ಅಭಿಮಾನಿಗಳು ಆಡೋದನ್ನ ನೋಡಿ ಖುಷಿ ಪಡೋದಕ್ಕೆ ಎಲ್ಲ ತಾರೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಉದಾಹರಣೆಗೆ JK ಸರ್ ಆಗಿರ್ಬೋದು, ರೋಷನ್ ಬಚ್ಚನ್ ಸರ್ ಆಗಿರ್ಬೋದು, ಇನ್ನು ಎಷ್ಟೋ ಜನ ಸತೀಶ್ ನೀರಸಂ ಸರ್ ಆಗಿರ್ಬೋದು, ನನಗರ್ಲಿ ಪ್ರೇಮ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬರೋದಿತ್ತು. ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಆದರೆ ಅವರೆಲ್ಲ ಹೇಳಿರೋದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಸೀಸನ್ 1 ನೋಡಿ ಅಲ್ಲೆಲ್ಲ ಕಾಣಿಸ್ತದೆ. ಎಲ್ಲ ತಾರೆಗಳು ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಭಿಮಾನಿಗಳು ಆಡೋದನ್ನ ಇವ್ರು ನೋಡಿ ಉರಿದುಂಬಿಸ್ತಾ ಇದ್ದಾರೆ. ಇದು ಮೊಟ್ಟ ಮೊದಲ ಪ್ರಯತ್ನ ಕನ್ನಡ ಇಂಡಸ್ಟ್ರಿ ಮಾಡಿದ್ರು. ಇಡೀ ಭಾರತೀಯ ಚಿತ್ರರಂಗ ಯಾರು ಮಾಡ್ತಿರೋ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದ ತಾರೆಗಳು ಮಾಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇದೆ. ತಾರೆಗಳು ಅಂತ ಹೇಳಿದ್ರಿ, ಯಾರೆಲ್ಲ ಸ್ಟಾರ್ಗಳ ಅಭಿಮಾನಿಗಳು ನಮ್ಮ ಯಜಮಾನ್ರ ಹೆಸರಿಕೊಂಡು ಆಟ ಆಡ್ತಾರೆ? 12 ಟೀಮ್ ಇದೆ, ಅವ್ರ ಹೆಸರುಗಳನ್ನು ಕೂಡ ಹೇಳಿ ನೀವು ಪ್ಲೀಸ್. 12 ಅಂದ್ರೆ ನಾವು ಆಕ್ಚುಲಿ ಲಿಮಿಟೆಡ್ ಮಾಡೋಕ್ಕಾಗಲ್ಲ. ನಾವು ಏನು ಇದನ್ನ ಯಜಮಾನ ಪ್ರೀಮಿಯಲ್ಲಿ ಅನೌನ್ಸ್ ಮಾಡಿದಾಗ ನಾವು ಒಂದಷ್ಟು ಕಂಡೀಷನ್ಸ್ ಅನೌನ್ಸ್ ಮಾಡ್ತೀವಿ. ಅದ್ರ ಪ್ರಕಾರ ಇವಾಗ 12 ಟೀಮ್ಗಳನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ. ನಮ್ಮ ಕಂಡೀಷನ್ಸ್ಗೆ, ರೂಲ್ಸ್ ರೆಗ್ಯುಲೇಷನ್ಸ್ಗೆ ಯಾವ ಟೀಮ್ಗಳು ಅಡ್ಜಸ್ಟ್ ಆಗ್ತದೆ ಡೇಟ್ಗಳಿಗೆ ನೋಡಿಕೊಂಡು. ಈಗ ಮೊದಲನೇದಾಗಿ ವಿಷ್ಣು ಸರ್ ಹೆಸರಲ್ಲೇ ಒಂದು ವಿಷ್ಣು ಸೇನಾ ವಾರಿಯರ್ಸ್ ಅಂತ ಒಂದು ಟೀಮ್ ಇದೆ. ಕಿಚ್ಚ ಸುದೀಪ್ ಸರ್ ಒಂದು ಟೀಮ್ ಇದೆ. ದರ್ಶನ್ ಸರ್ ಅಭಿಮಾನಿಗಳು ಒಂದು ಟೀಮ್ ಇದೆ. ವಶಿಷ್ಠ ಸಿಂಹ ಸರ್ ಒಂದು ಟೀಮ್ ಇದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಟೀಮ್ ಒಂದಿದೆ. ತದನಂತರ ಈ ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಮೋಷನ್ ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿತಾ ಇರುವಂತಹ ಸೋಷಿಯಲ್ ಮೀಡಿಯಾ ಅಡ್ಮಿನ್ಸ್ಗಳು ಒಂದು ಟೀಮ್ ಇದೆ. ಪತ್ರಕರ್ತದ್ರೆ ವಿಜಯವಾಣಿ, ವಿಶ್ವವಾಣಿ ಎಲ್ಲ ನೋಡಿರ್ತೀರ. ಪ್ರತಿಷ್ಠಿತ ಪತ್ರಕರ್ತರು ಕೂಡ ನಮ್ಮ ಈ ಟೂರ್ನಮೆಂಟ್ ಅಲ್ಲಿ ಆಡ್ತಿದ್ದಾರೆ. ಇನ್ನು ಗಣೇಶ್ ಸರ್ ಆಯಿತು, ಮತ್ತೆ ನಮ್ಮ ಸೂಪರ್ ಸ್ಟಾರ್ಸ್ ಅವ್ರದ್ದು ಕೂಡ ಟೀಮ್ ಇದೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನಮ್ಮ ಶಂಕರ್ನಾಗ್ ಅಭಿಮಾನಿಗಳಂತ ಚಿತ್ರರಂಗದ ಟೆಕ್ನಿಷಿಯನ್ಸ್ಗಳು ಸೇರಿಸ್ಕೊಂಡು ಶಂಕರ್ನಾಗ್ ಅಭಿಮಾನಿಗಳು ಅಂತ ಹೇಳಿ ಅವರು ಒಂದು ಟೀಮ್ ಮಾಡ್ತಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಮತ್ತೆ ಪ್ರಜ್ವಲ್ ಸರ್ ಡೈನಮಿಕ್ಸ್ ಪ್ರಜ್ವಲ್ ಸರ್ ಅಭಿಮಾನಿಗಳು ಕೂಡ ಒಂದು ಟೀಮ್ ಇದೆ. ನಾವು 12 ಟೀಮ್ ಸಿಕ್ಕ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮಗೆ ಬೆಂಬಲ ಸಿಕ್ಕಿದ್ರೆ 12ಗಿಂತ 16 ಟೀಮ್ಗಳು ಒಂದು ದೊಡ್ಡ ಕನಸಿದೆ. ಸೊ ಎಲ್ಲ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸೇರಿ ಒಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಯೋಜನೆ ಮಾಡಬೇಕು ಒಂದು ಉದ್ದೇಶ ಇದೆ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದು ಬಹುಶಃ 12 ತಂಡಗಳ ಜೆರ್ಸಿ ಲಾಂಚ್ ಅನ್ನು ಮಾಡ್ತಿದ್ರೆ. VSS ವಾರಿಯರ್ಸ್, ನಾಗರಾವು ನ್ಯಾವಿಗೇಟರ್ಸ್, ಸಾಮ್ರಾಟ್ ಸ್ಮ್ಯಾಶರ್ಸ್, ಕೋಟಿಗೊಬ್ಬ ಕಿಂಗ್ಸ್. ಓಪನ್ ಮಾಡಿ ಸರ್, ಎಲ್ಲ ಕವರ್ಸ್ಗಳನ್ನ ರಿಮೂವ್ ಮಾಡಿ. ದಾದಾ ಡ್ರ್ಯಾಗನ್ಸ್, ಕದಂಬ ಲೆಜೆಂಡ್ಸ್, ಸಾಮ್ರಾಟ್ ಸ್ಮ್ಯಾಶರ್ಸ್, VSS ವಾರಿಯರ್ಸ್, ಸೂರ್ಯವಂಶ ಸ್ಟ್ರೈಕರ್ಸ್, ಚಾಣಕ್ಯ ಚಾಲೆಂಜರ್ಸ್, ಜಯಸಿಂಹ ಗ್ಯಾಂಗ್, ಯಜಮಾನ ಹಂಟರ್ಸ್, ಆಪ್ತಮಿತ್ರ ಅವೆಂಜರ್ಸ್, ಕೋಟಿಗೊಬ್ಬ ಕಿಂಗ್ಸ್, ನಾಗರಾವು ನ್ಯಾವಿಗೇಟರ್ಸ್, ಸಾಹಸ ಸಿಂಹ ಫೈಟರ್ಸ್.